ಎರಡನೇ ದಿನವೂ ಕೂಡ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಸಚಿವರ ಜೊತೆಗೆ 1-to-1 ಮೀಟಿಂಗ್ ಅನ್ನು ಮುಂದುವರಿಸಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಜೊತೆ ಅರ್ಧ ಗಂಟೆ ಸಮಾಲೋಚನೆ ಮಾಡಿದ್ದಾರೆ. ಇನ್ನು ಆ ಸಮಾಲೋಚನೆಯ ನಂತರ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಅವರೇನೂ ಹೇಳಿಲ್ಲ, ನಾನು ನನ್ನ ಇಲಾಖೆಯ ಬಗ್ಗೆ ಹೇಳಿದ್ದೀನಿ, ನನ್ನ ವ್ಯಾಲ್ಯೂಯೇಷನ್ ಏನೂ ಮಾಡಿಲ್ಲ, ಅಂದರೆ ಮೌಲ್ಯಮಾಪನ ಏನೂ ಮಾಡಿಲ್ಲ ಅಂತ ಜಾರಕಿಹೊಳಿ ಹೇಳ್ಕೊಂಡಿದ್ದಾರೆ. ನಮ್ಮ ಶಾಸಕರು ಆರೋಪ ಮಾಡಿದ್ರು, ಅದಕ್ಕೆ ಕರೆದಿದ್ದಾರೆ. ನಮ್ಮ ತಪ್ಪುಗಳನ್ನು ಹೇಳಿದರೆ ನಮಗೆ ಗೊತ್ತಾಗತ್ತೆ. ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆಯೇ ಎಚ್ಚೆತ್ಕೊಳ್ಬೇಕಲ್ವಾ? ಕ್ಯಾನ್ಸರ್ ಫಸ್ಟು ಮತ್ತು 3rd ಸ್ಟೇಜ್ ಬಂದರೆ ಕಷ್ಟ ಅಲ್ವಾ? ಫಸ್ಟನ್ನು ದಾಟಿ 3rd ಸ್ಟೇಜಿಗೆ ಬಂದರೆ ಕಷ್ಟ ಅಲ್ವಾ ಅಂತ 1-to-1 ಮೀಟಿಂಗ್ ಬಳಿಕ ಲೋಕೋಪಯೋಗಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮಾತನಾಡಿದರು. ನಾವೇ ಹೇಳಿದ್ದೀವಿ, ನಮ್ಮ ಇಲಾಖೆಯಲ್ಲಿ 2 ವರ್ಷದಲ್ಲಿ ಏನು ಮಾಡಿದ್ದೀವಿ, ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟೆಷ್ಟು ದುಡ್ಡು ಜನರಲ್ ಆಗಿ ಕಾನ್ಸ್ಟಿಟ್ಯೂನ್ಸಿ ವೈಸ್ ಕೊಟ್ಟಿದ್ದೀವಿ, ಚರ್ಚೆ ಮಾಡಿದ್ವಿ. ಮತ್ತು ಕೆಲವರು ಬಂದಾಗ ಇಂಥ ನಮ್ಮ ಕೆಲಸ ಆಗಬೇಕಂತ ನಮ್ಮ ಇಲಾಖೆಗೆ ಅವ್ರ ಕಡೆ ಒಂದು ಲಿಸ್ಟ್ ಇತ್ತು, ಸುಮಾರು ಒಂದು 12 ಜನ MLA ಅದನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅಂತ ಅಟೆಂಡ್ ಮಾಡಿದ್ದೀವಿ ನಾವು. ಸೊ ಅದನ್ನು ಮತ್ತೆ ಒಂದು 2-3 ಅಟೆಂಡ್ ಮಾಡಿಲ್ಲ. ಸೊ ಅದನ್ನು ಅವ್ರನ್ನ ಕರೆದು ಮೀಟಿಂಗ್ ಮಾಡಿ ಅಟೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಹೆಚ್ಚಿನ ಪ್ರಮಾಣದ ದೂರು ತಮ್ಮ ಇಲಾಖೆ ಅಥವಾ ತಮ್ಮ ವಿರುದ್ಧ ಇಲ್ಲ ಆಗಿದ್ರೆ ನಮ್ಮಲ್ಲಿ ಇಲ್ಲ, ಬಹುಶಃ ಕಡಿಮೆ ಇದೆ. ಪಕ್ಷ ಸಂಘಟನೆ ಈಗ ಯಾವುದೂ ಇಲ್ಲ, ಓನ್ಲಿ ಡೆವಲಪ್ಮೆಂಟ್ 2 ವರ್ಷ ಸಾಧನೆ. MLAಗಳ ಲಿಸ್ಟ್ ಅಂತ ಮಾತು ಕೊಟ್ಟಿದ್ದಾರೆ, ಅಟೆಂಡ್ ಮಾಡ್ಲಿಕ್ಕೆ ಇದ್ದಾರೆ. ಆಲ್ಮೋಸ್ಟ್ ಅಟೆಂಡ್ ಮಾಡಿದ್ದೀನಿ. ಅವನು ಕೂಡ ಮತ್ತೆ ಸ್ಪೆಷಲ್ ಮೀಟಿಂಗ್ ಮಾಡ್ತು ಅಂತ ಹೇಳಿದ್ರು ಅಷ್ಟೇ. ಅದೇನು ಗೊತ್ತಿಲ್ಲ, ಅವ್ರನ್ನ ಫೈನಲ್ ಆಗಿ ಅವರು ಹೇಳ್ತಾರಲ್ಲ, ಅವರು ಒಂದು ಲಾಸ್ಟ್ ಕೇಳ್ಬೇಕಾದ್ ನೀವು ಅವ್ರನ್ನೂ ಒಂದ್ಸಾರಿ. ನಮ್ಮ ಪ್ರಕಾರ ಶಾಸಕರೇನು ಕೆಲವು ಕಡೆ ನಮ್ಮ ಕೆಲಸ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ನೀಡಿದ್ರು. ಅದ್ರ ಹಿನ್ನೆಲೆಯಲ್ಲಿ ಅವರೇ ಖುದ್ದಾಗಿ ಕೇಳ್ತಿದ್ದಾರೆ. ಸೊ ಯಾರು ಅವ್ರಿಗೆ ಹೇಳಿದ್ದಾರೆ ನಮ್ಮ ಕೆಲಸ ಆಗಿಲ್ಲ ಇಲಾಖೆವಾರು, ಅದನ್ನ ಆ ಸಚಿವರಿಗೆ ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಕೂಡ ಹಿರಿಯ ಸಚಿವರು ಸರ್, ಇಂಥದ್ದೊಂದು ಸಭೆ ಸುರ್ಜೇವಾಲಾ ಅವರಿಂದ ಅಗತ್ಯ ಇತ್ತು. ಅವಶ್ಯಕತೆ ನಮ್ಮ ತಪ್ಪುಗಳನ್ನು ನಮಗೆ ಮುಂದಾಗಲ್ಲ, ನಾವೆಲ್ಲ ಒಳ್ಳೇದೇ ಅಂತೀವಿ. ನಾವು ನಮ್ಮ ಕಡೆ ನಾವೆಲ್ಲ ಒಳ್ಳೇದಿದೆ ಅಂತ ಭಾವಿಸ್ತೀವಿ. ಸೊ ಯಾರು ಹೇಳಿದ್ರೆ ಅದನ್ನ ತಿದ್ದುಕೊಳ್ಳುವಂತ ಪ್ರಯತ್ನ ಆಗಿದ್ದು ಒಳ್ಳೇದಾಗಿತ್ತು, ಅದರಿಂದ ತಪ್ಪೇನಿಲ್ಲ. ಈವರೆಗೂ 3 ದಿನ 2 ದಿನ ಬಂದು ಅಷ್ಟು ಜನ ಭೇಟಿಯಾಗಿರೋ ಕೆಲಸ ಆಗಿರಲಿಲ್ಲ. ಸರಿ ಹಾಕಿರೋದ್ರಿಂದ ಈ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಅಂತೀವಲ್ಲ ಸರ್, ಅವ್ರು ಏನು ಹೇಳಿದ್ರು ಕೂಡ ಪಕ್ಷದ ಆಂತರಿಕ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ AICC ತೆಗೆದುಕೊಂಡಿರೋ ಕ್ರಮ ಆಗಿದೆ. ಯಾಕಂದ್ರೆ ಬಹಿರಂಗವಾಗಿ ಸುಮಾರು ಜನ ಹೇಳಿದ್ರಲ್ಲ, ಅವರು ಮಾಡಲೇಬೇಕು. ಯಾಕಂದ್ರೆ ಜನರಲ್ ಸೆಕ್ರೆಟರಿ ಅವ್ರದ್ದು ಕೂಡ ಜವಾಬ್ದಾರಿ ಇದೆ. ಸೊ ಅವರು ಬಂದು ನಮ್ಮ ಸಮಸ್ಯೆ ಹೇಳಿದ್ರೆ ಒಳ್ಳೇದಾಗಿದೆ, ಕೆಟ್ಟೇನಿಲ್ಲ, ಒಳ್ಳೇದಾಗಿದೆ. ಡ್ಯಾಮೇಜ್ ಕಂಟ್ರೋಲ್ ಅಂತ ಹೇಳಬೇಕಾಗುತ್ತೆ, ಅದು ಹಂಗೆ ಹೇಳ್ಬೋದು, ಡ್ಯಾಮೇಜ್ ಕಂಟ್ರೋಲ್ ಇದೆ. ಯಾಕಂದ್ರೆ ಮುಂದೆ ಕ್ಯಾನ್ಸರ್ ಫಸ್ಟ್ ಸ್ಟೇಜ್ನಲ್ಲಿ ಆದರೆ ಅದಕ್ಕೆ ಕಡಿಮೆ ಔಷಧಿ ಮಾತ್ರ ಇದೆ. 3rd ಸ್ಟೇಜ್ ಆದರೆ 4th ಆದರೆ ಕಷ್ಟ ಅಂತ, ಅದಕ್ಕೆ ಫಸ್ಟ್ ಸ್ಟೇಜ್ನಲ್ಲಿ ಮಾಡೋದು ಒಳ್ಳೆಯದು. ಸರ್, ಇದು ಪಕ್ಷದ ಲೆವೆಲ್ನ ಕ್ಯಾನ್ಸರ್ ಮುನ್ಸೂಚನೆಯಿಂದ ಸರ್ಕಾರದ ಲೆವೆಲ್ ಕ್ಯಾನ್ಸರ್ ಇಲ್ಲ, ಸರ್ಕಾರ ಅಲ್ಲ, ಪಕ್ಷದಲ್ಲಿ ಅಸಮಾಧಾನ ಇತ್ತು, ಅವ್ರ ಕೆಲಸ ಆಗಿಲ್ಲ ಅಂತ. ಸೊ ಜನರಲ್ ಸೆಕ್ರೆಟರಿ ಅವ್ರಿಗೆ ಗೊತ್ತಾಗ್ತಿದೆ ನಿಜಾನ ಅಥವಾ ಇಲ್ಲ, ಅಥವಾ ಸಚಿವರಿಂದ ಆಗಿಲ್ಲ. ಸೊ ಅದು ಒಳ್ಳೆಯದ ಬೆಳವಣಿಗೆ. ಇದು ಪಕ್ಷದ ಹಿತದೃಷ್ಟಿಯಿಂದ ನಡೆಸ್ತಾ ಇರುವಂತ ಒಂದು ಸಭೆ ಸರ್. ಹೀಗಾಗಿ ಪಕ್ಷ ಸಂಘಟನೆ ಬಗ್ಗೆ ಕೂಡ ಚರ್ಚೆ ಪಕ್ಷದ ಬಗ್ಗೆ ಚರ್ಚೆ ಆಗಿಲ್ಲ. ಮುಂದಿನ ಸಾರಿ ಅದಕ್ಕೆ ನೋಡ ಬೇರೆ ಟೈಮ್ನಾಗ ಮಾತಾಡ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.